ಹರೇ ಶ್ರೀನಿವಾಸ. ವಿಜಯದಾಸರು ರಚನೆ ಮಾಡಿದಂತಹ ಕೃತಿ ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಮೊಟ್ಟ ಮೊದಲಿಗೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಯಾವಾಗ ನಮಗೆ ಜ್ಞಾನ ಪ್ರಾಪ್ತಿಯಾಗ್ತದೆ? ನಾವು ಸದಾ ಭಗವಂತನ ಕಥಾ ಶ್ರವಣ ಮಾಡಬೇಕು, ಸದಾ ನಾಮಸ್ಮರಣೆ ಮಾಡಬೇಕು, ಭಜನೆ ಮಾಡಬೇಕು, ತಿಳ್ಕೊಳ್ಬೇಕು ಅನ್ನೋ ಒಂದು ನಮಗೆ ಕ್ಯೂರಿಯಾಸಿಟಿ ಅಂತೇನು ಹೇಳ್ತಾರಲ್ಲ, ಅದು ಕೇವಲ ಭಗವಂತನ ಬಗ್ಗೆ ಮಾತ್ರ ನಮಗೆ ಜಾಸ್ತಿ ಒಂದು ತಿಳ್ಕೊಳ್ಬೇಕು ಅನ್ನೋ ಒಂದು ತವಕ ಇರಬೇಕು. ಆ ತವಕ ಇದ್ದಾಗ ಮಾತ್ರ ನಮಗೆ ಜ್ಞಾನ ಪ್ರಾಪ್ತಿ ಆಗೋದಕ್ಕೆ ಸಾಧ್ಯ ಅಂತ ತಿಳಿಸ್ತಾರೆ. ಎಷ್ಟು ವೇದಗಳು ಶಾಸ್ತ್ರಗಳು ಏನು ಓದಿದ್ರೂ ಜ್ಞಾನ ಇರಬೇಕು. ಜ್ಞಾನ ಇಲ್ಲದೆ ಇದ್ದರೆ ಏನು ಓದಿದ್ರು ಏನು ಮಾಡಿದ್ರು ವ್ಯರ್ಥ ಅಂತ ಹೇಳಿ ತಿಳಿಸ್ತಾರೆ. ಕಾಶಿಗೆ ಹೋದರೇನೋ ಕಾನನ ಸೇರಿದರೇನೋ ಕಾಶಿ ಪೀತಾಂಬರ ಉಟ್ಟರೇನೋ. ಅಂದರೆ ನಾನು ಕಾಶಿ ಯಾತ್ರೆ ಮಾಡಿ ಬಂದುಬಿಟ್ರೆ ನನಗೆ ಜ್ಞಾನ ಬರುತ್ತೆ ಅಂತಲ್ಲ, ಜ್ಞಾನ ಸಂಪಾದನೆ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳಿ ತಿಳಿಸ್ತಾರೆ. ಮತ್ತೆ ಕೊನೆ ನುಡಿಯಲ್ಲೇ ಹೇಳ್ತಾರೆ, ಜಪ ತಪ ಮಾಡಲೇನೋ ಜಾಣತನದಿ ಮೆರೆದರೇನೋ ವಿಜಯ ವಿಠಲನ ಸಾರಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅಂತ ಹೇಳಿ ತಿಳಿಸ್ತಾರೆ. ಅದಕ್ಕೋಸ್ಕರ ಸದಾ ನಾವು ಜ್ಞಾನ ಸಂಪಾದನೆಗಾಗಿ ಹಾತೊರೆಯಬೇಕು ಅಂತ ಹೇಳಿ ಈ ಕೃತಿಯ ಮೂಲಕ ದಾಸರು ನಮಗೆ ಸಂದೇಶ ನೀಡ್ತಾರೆ. ಏನಾದರೇನೋ ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನಾದರೇನೋ ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ವೇದ ಓದಿದರೇನು ಶಾಸ್ತ್ರ ನೋಡಿದರೇನು, ವೇದ ಓದಿದರೇನು ಶಾಸ್ತ್ರ ನೋಡಿದರೇನು, ಕಾದಿ ಕಾದಾಡಿ ಗೆದ್ದರೇನೋ. ಏನಾದರೇನೋ ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಕಾಶಿಗೋದರೇನು ಕಾನನ ಸೇರಿದರೇನು, ಕಾಶಿಗೋದರೇನು ಕಾನನ ಸೇರಿದರೇನು, ಕಾಶಿ ಪೀತಾಂಬರ ಉಟ್ಟರೇನೋ. ಏನಾದರೇನೋ ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಜಪತಪ ಮಾಡಲೇನು ಜಾಣತನದಿ ಮೆರೆದರೇನು, ಜಪತಪ ಮಾಡಲೇನು ಜಾಣತನದಿ ಮೆರೆದರೇನು, ವಿಜಯ ವಿಠಲನ ಸಾರಿದರೇನು, ವಿಜಯ ವಿಠಲನ ಸಾರಿದರೇನೋ. ಏನಾದರೇನೋ ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನಾದರೇನೋ ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ.